ನೀವೇನಾದ್ರು ಸ್ಕಿನ್ ಕ್ಲಿಯರ್ ಆಗಲಿ ಗ್ಲೋ ಆಗಲಿ ಅಂದ್ಬಿಟ್ಟು ವಿಟಮಿನ್ ಸಿ ಅಥವಾ ಲಿಮ್ಸಿ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಈ ವಿಡಿयो निम्गागी। मैं पिछले 1.5 साल से लिम्सी टैबलेट खा रही हूँ। मैं एक स्किन केयर और ग्लो पगलू हूँ और हाफ क्रैक भी हूँ। मुझे लास्ट 2 वीक से मेजर बर्निंग और इचिंग हो रही थी वाइल डूइंग सुसु, बट मैंने शाम को मेरे रिपोर्ट्स आए हैं, टर्न्स आउट कि मुझे किडनी स्टोन्स है। इन केस निಮಗೆ ಹಿಂದಿ ಅರ್ಥ ಆಗಿಲ್ಲ ಅಂತ ಅಂದ್ರೆ ಈ ಲೇಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ತುಂಬಾ ಸ್ಕಿನ್ ಕಾನ್ಶಿಯಸ್, ಕ್ಲಿಯರ್ ಇರ್ಲಿ, ಗ್ಲೋ ಇರ್ಲಿ, ತುಂಬಾ ಚೆನ್ನಾಗಿ ಕಾಣಬೇಕು, ಯಂಗ್ ಆಗಿ ಕಾಣಬೇಕು ಅಂದ್ಬಿಟ್ಟು ಲಿಮ್ಸಿ ಟ್ಯಾಬ್ಲೆಟ್ ನ ಪ್ರತಿದಿನ 1.5 ವರ್ಷ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ವಾಶ್ರೂಮ್ಗೆ ಹೋದಾಗ ಯೂರಿನ್ ಮಾಡುವಾಗ ಒಂಥರ ಉರಿ ಮೂತ್ರ ಹೋಗೋದು, ಜೊತೆಗೆ ಆ ಜಾಗದಲ್ಲಿ ಕಡ್ತ ಆಗ್ತಾ ಇತ್ತು ಅಂತ ಹೇಳಿದ್ರು. ಡಾಕ್ಟರ್ ನ ಕನ್ಸಲ್ಟ್ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಿದೆ, ಬಿಕಾಸ್ ವಿಟಮಿನ್ ಸಿ ಹೈಯರ್ ಡೋಸೇಜ್ ಅಲ್ಲಿ ತಗೊಂಡಿದ್ದಾರೆ ಅಂತ. ಇವಾಗ ತುಂಬಾ ಜನ ಸಪ್ಲಿಮೆಂಟ್ ನ ಬ್ಲೇಮ್ ಮಾಡಕ್ ಶುರು ಮಾಡ್ತಾರೆ. ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ನಮ್ಗೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ. ಬಟ್ ಬ್ಲೇಮ್ ಮಾಡ್ಕೊಬೇಕಾಗಿರೋದು ನಿಮ್ಮನ್ನ ನೀವು. ಒಂದು ಪ್ರಾಪರ್ ಗೈಡೆನ್ಸ್, ಒಬ್ಬ ಡಾಕ್ಟರ್ ಅಥವಾ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಅಂಡರ್ ನೀವು ಗೈಡೆನ್ಸ್ ತಗೊಳ್ಳಿಲ್ಲ, ಒಬ್ಬ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮು ಅಥವಾ ಇಂಟರ್ನೆಟ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಅವ್ನ್ ಏನು ಡಿಗ್ರಿ ಇದೆ, ಏನ್ ಎಜುಕೇಶನ್ ಇದೆ ಅಂತ ತಿಳ್ಕೊಳ್ದೆ ಫಾಲೋ ಮಾಡಿದ್ರಲ್ಲ, ಅದರಿಂದ ಪ್ರಾಬ್ಲಮ್ ಆಗಿರೋದು. ಸೊ 500, 1000, 5000 ಉಳ್ಸಕ್ಕೋಸ್ಕರ ನೀವು ನಿಮಗ್ ನೀವೇ ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ಬೇಡಿ. ಅದಕ್ಕೆ ಅಂತ ಎಕ್ಸ್ಪರ್ಟ್ ಇರ್ತಾರೆ, ಅವ್ರ ಅಂಡರ್ ಗೈಡೆನ್ಸ್ ತಗೊಳ್ಳಿ, ಎಲ್ಲ ನೀಟಾಗೆ ಆಗುತ್ತೆ. ಸೊ ಮೆಡಿಕೇಶನ್ ರಿಲೇಟೆಡ್ ಇದ್ರೆ ಡಾಕ್ಟರ್ಸ್ ಹತ್ರ ಹೋಗಿ, ಸಪ್ಲಿಮೆಂಟ್ಸ್, ನ್ಯೂಟ್ರಿಯೆಂಟ್ಸ್, ಡಯಟ್ ರಿಲೇಟೆಡ್ ಇದ್ರೆ ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಹತ್ರ ಹೋಗಿ. ಜೊತೆಗೆ ಈ ಕಿಡ್ನಿ ಸ್ಟೋನ್ ಆಗಿರೋದ್ರಿಂದ 50,000, 1 ಲಕ್ಷ ಗಟ್ಲೆ ಖರ್ಚಾಗುತ್ತೆ ಅದನ್ನ ಅವರು ಕ್ಯೂರ್ ಮಾಡ್ಕೊಳ್ಳಕ್ಕೆ. Know the ingredient, know the side effect, know your body type and then consume it. Don't trust internet, don't trust everything you see on internet, please. ಈ ವಿಡಿಯೋನ ನಿಮ್ಮ ಫೀಮೇಲ್ ಫ್ರೆಂಡ್ಸ್ ಅಥವಾ ಅಕ್ಕ ತಂಗಿಗೆ ಶೇರ್ ಮಾಡಿ, ಅವರ ಹೆಲ್ತ್ ಕೂಡ ಸೇಫ್ ಆಗಿ ಇಟ್ಕೊಳ್ಳಿ.